ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದೆಹಲಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭೇಟಿಯಾದ ಸತೀಶ್ ಜಾರಕಿಹೊಳಿ. ರಾಜ್ಯ ರಾಜಕಾರಣದ ಬಗ್ಗೆ ಮಹತ್ವದ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆಯಾದ್ರೆ ಸತೀಶ್ ರೆಬಲ್ ಆಗ್ತಾರಾ ಅನ್ನೋ ಪ್ರಶ್ನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳಕೆಯಾದ ವಾಹನಗಳ ಜಪ್ತಿ. 9 ವಾಹನಗಳನ್ನು ಈವರೆಗೆ ಸೀಸ್ ಮಾಡಿರೋ ಅಧಿಕಾರಿಗಳು. ಮಾಹಿತಿ ಕೋರಿ ಆರ್ಟಿಒಗೆ ಪತ್ರ ಬರೆದ ಪೊಲೀಸರು. ರಾಮನಗರ ಜಿಲ್ಲೆ ಹಾಗೇ ಇರುತ್ತೆ, ಹೆಸರು ಮಾತ್ರ ಬದಲಾಗುತ್ತೆ. ಹೆಸರು ಬದಲಾವಣೆಗೆ ಸಿಎಂಗೆ ಮನವಿ ಕೊಟ್ಟಿದ್ದೀವಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣಕ್ಕೆ ಮನವಿ ಮಾಡಿದ ಡಿಕೆ ಶಿವಕುಮಾರ್. ಮುಂಬೈನಲ್ಲಿ ಮುಂದುವರಿದ ವರುಣನ ಅಟ್ಟಹಾಸ. ಗೋರೆಗಾಂವ್ನ ಒಬೆರಾಯ್ ಮಾಲ್ ಮುಂಭಾಗ ರಸ್ತೆ ಜಲಾವೃತ. ಹಲವೆಡೆ ವಾಹನ ಸಂಚಾರ ಸ್ಥಗಿತ. ದೇವಭೂಮಿ ಉತ್ತರಾಖಂಡ್ನಲ್ಲಿ ವರುಣನ ಅಬ್ಬರ. ಖತೀಮಾದಲ್ಲಿ 24 ಗಂಟೆಗಳಲ್ಲಿ 431 ಮಿಲಿಮೀಟರ್ ಮಳೆ. ಟೋಲ್ ಪ್ಲಾಜಾ ಸಂಪೂರ್ಣ ಜಲಾವೃತ, ಅದರಲ್ಲೇ ವಾಹನಗಳ ಸಂಚಾರ. ಮಂಗಳೂರು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರ ಮಳೆ. ಮೈದುಂಬಿ ಹರಿತಾ ಇರೋ ಕುಮಾರಧಾರ, ಫಲ್ಗುಣಿ, ಪಯಸ್ವಿನಿ, ನೇತ್ರಾವತಿ ನದಿ ಪಾತ್ರದ ಪ್ರದೇಶಗಳಿಗೆ ನೀರು ನುಗ್ಗೋ ಆತಂಕ. ಮುಲ್ಕಿಯ ಪಾವಂಜೆ ಮಹಾಲಿಂಗೇಶ್ವರ ಗಣಪತಿ ದೇವಸ್ಥಾನದ ತಡೆಗೋಡೆ ಕುಸಿತ. ತೆಂಗಿನ ಮರದ ಬುಡದಲ್ಲಿ ಮಣ್ಣು ಸಡಿಲಗೊಂಡು ಅನಾಹುತ. ವಿದ್ಯುತ್ ಕಂಬ, ಬಾವಿ, ದೇಗುಲದ ಪಾರ್ಕಿಂಗ್ಗೆ ಹಾನಿ. ಭಾರೀ ಮಳೆಗೆ ಕಾರವಾರದ ಗೋಯರ್ ಗ್ರಾಮದ ರಸ್ತೆ ಮುಳುಗಡೆ. ನೀರು ತುಂಬಿದ ರಸ್ತೆಯಲ್ಲಿ ಓಡಾಟಕ್ಕೆ ಗ್ರಾಮಸ್ಥರ ಹರಸಾಹಸ. ಪರ್ಯಾಯ ರಸ್ತೆ ವ್ಯವಸ್ಥೆ ಇಲ್ಲದೆ ಜನರ ಪರದಾಟ. ಸತತ ಮಳೆ, ಜಲಪಾತಗಳಿಗೆ ಜೀವಕಳೆ. ಮಹಾರಾಷ್ಟ್ರದಲ್ಲಿ ಧುಮ್ಮಿಕ್ಕಿ ಹರಿತಾ ಇದೆ ಬಾಬಾ ವಾಟರ್ ಫಾಲ್. ಬೆಳಗಾವಿ ಗಡಿಯಿಂದ 65 ಕಿಲೋಮೀಟರ್ ದೂರದಲ್ಲಿರೋ ಜಲಪಾತ ವೀಕ್ಷಣೆಗೆ ಜನಸಾಗರ. ಯಲ್ಲಾಪುರದಲ್ಲಿ ಧುಮ್ಮಿಕ್ಕಿ ಹರಿತಾ ಇರೋ ಸಾತೊಡ್ಡಿ ಜಲಪಾತ. 50 ಅಡಿಯಿಂದ ನೀರು ಧುಮ್ಮಿಕ್ತಾ ಇದ್ರೆ ಹುಚ್ಚೆದ್ದು ಕುಣಿಯುತ್ತೆ ಮೈಮನ. ಜಲವೈಭವ ಕಣ್ತುಂಬಿಸಿಕೊಳ್ಳೋದಕ್ಕೆ ಬರ್ತಿದ್ದಾರೆ ಪ್ರವಾಸಿಗರು. ಮಕ್ಕಳಿಗೆ ಜ್ವರ ಬಂದ್ರೆ ನಿರ್ಲಕ್ಷ್ಯ ಬೇಡ. ಡೆಂಗಿ ಶಾಕ್ ಸಿಂಡ್ರೋಮ್ ಹೆಚ್ಚಾದ್ರೆ ಸಾವಾಗೋ ಸಾಧ್ಯತೆ. ಎಚ್ಚರಿಕೆ ವಹಿಸುವಂತೆ ತಜ್ಞರಿಂದ ಸಲಹೆ. ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ ನಡೆದಿದ್ದ ಸೀಕ್ರೆಟ್ ಮೀಟಿಂಗ್. ಚಂದ್ರಶೇಖರ್ ಸಾವಿಗೆ 2 ದಿನ ಮೊದಲು ಎಂಡಿ ಪದ್ಮನಾಭರಿಂದ ಸಭೆ. ಬೈಟು ಕಾಫಿ ಜೊತೆ ಹಗರಣದ ಬಗ್ಗೆ ಚರ್ಚೆ ಮಾಡಿದ್ದು ಎನ್ನಲಾದ ವಿಡಿಯೋ ವೈರಲ್. ಎಂಡಿ ಪದ್ಮನಾಭ್ ಜೊತೆ ಲೆಕ್ಕ ಪರಿಶೋಧಕ ಪರಶುರಾಮ್ ಸಭೆ. ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದ ಆರೋಪಿಗಳು. ಅಧ್ಯಕ್ಷರಿಗೆ ಸ್ವಲ್ಪ ದಿನ ಹೇಳೋದೇ ಬೇಡ ಅಂದಿದ್ದ ಪದ್ಮನಾಭ್. ಎಸ್ಐಟಿ ಅಧಿಕಾರಿಗಳೆದುರು ಮಾಜಿ ಸಚಿವ ಹಾಜರು. ವಿಚಾರಣೆಗೆ ಬಂದ ಬಿ ನಾಗೇಂದ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತೆ ಎನ್ಕ್ವೈರಿ. ಫ್ರೀ ಅಂಡ್ ಫೇರ್ ತನಿಖೆಯಾಗಬೇಕು. ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡಿದ್ದು ನಿಜ. ಮಂತ್ರಿಯಾಗಿ ತನಿಖೆಗೆ ಕರೆಯೋದು ಬೇಡ ಅಂತ ನಾಗೇಂದ್ರ ರಾಜೀನಾಮೆ ಪಡೆದಿದ್ದೀವಿ. ವಾಲ್ಮೀಕಿ ಹಗರಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಜೈಲಿನಿಂದ ಹೊರಬರುವಾಗ ದರ್ಶನ್ ಒಳ್ಳೆ ಕತೆಗಾರ ಆಗ್ತಾರೆ. ಕನ್ನಡದ ಹಳೆಯ ಕತೆ ಮತ್ತು ಕಾದಂಬರಿಗಳ ಮೊರೆ ಹೋಗಿದ್ದಾರೆ. ಚಾರ್ಜ್ ಶೀಟ್ ಹಾಕೋವರೆಗೂ ಬೇಲ್ ಸಲ್ಲಿಸಲು ಸಾಧ್ಯ ಇಲ್ಲ. ನ್ಯೂಸ್ ಫೆಸ್ಟ್ಗೆ ಅಗ್ರಹಾರ ಜೈಲು ಸಿಬ್ಬಂದಿ ಮಾಹಿತಿ. ಪ್ರಜ್ವಲ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಉಸಿರಾಟದ ಪ್ರಾಬ್ಲಮ್ ಎಂದ ಸೂರಜ್ ರೇವಣ್ಣ. ನಿನ್ನೆ ಬೆಳಗ್ಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ರವಾನೆ. ಜೈಲು ಆಸ್ಪತ್ರೆಯ ವಾರ್ಡ್ಗೆ ಶಿಫ್ಟ್ ಆದ ರೇವಣ್ಣ ಪುತ್ರರು. ಅವಧಿಗೂ ಮೀರಿ ಪಬ್ ತೆರೆದಿದ್ದ ಆರೋಪ.
ಕಬ್ಬನ್ ಪಾರ್ಕ್ ಠಾಣಾ ಪೊಲೀಸರಿಂದ ವಿರಾಟ್ ಕೊಹ್ಲಿ ಸಹ ಮಾಲಕತ್ವದ ಪಬ್ ಮೇಲೆ ಎಫ್ಐಆರ್. 18 ಕಮ್ಯೂನ್ ಪಬ್ ಮೇಲೆ ದಾಖಲಾಯಿತು ಕೇಸ್. ಬೆಳ್ಳಂಬೆಳಗ್ಗೆ ಬೆಂಗಳೂರಲ್ಲಿ ಹೊತ್ತಿ ಉರಿದ ಬಸ್. ಅನಿಲ್ ಕುಂಬ್ಳೆ ಜಂಕ್ಷನ್ ಬಳಿ ಬಿಎಂಟಿಸಿ ಬಸ್ ದಗದಗ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ. ಮೊದಲು ನಾರ್ಮಲ್ ಡೆಲಿವರಿ ಅಂದ್ರು, ಆಮೇಲೆ ಆಪರೇಷನ್ ಮಾಡಬೇಕು ಅಂದ್ರು. ಗರ್ಭಿಣಿ ನೋವಿನಿಂದ ನರಳುತ್ತಾ ಇದ್ರು. ಕೆಸಿ ಜನರಲ್ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದ ಆರೋಪ. ಕಣ್ಬಿಡೋ ಮೊದಲೇ ಕಣ್ಮುಚ್ಚಿದ ಮಗು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.